ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್. ರೀಸೆಂಟಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಿಗೆ ಒಂದು ಒಳ್ಳೆ ನ್ಯೂಸ್ ಸಿಕ್ಕಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಇರುವಂಥ ಈ ಸುದ್ದಿ ಒಂದರ್ಥದಲ್ಲಿ ಕನ್ನಡ ಚಿತ್ರರಂಗದ ಮಾರುಕಟ್ಟೆಯನ್ನು ಇನ್ನಷ್ಟು ಹೆಚ್ಚಾಗಿ ವಿಸ್ತರಿಸುವಂಥ ಕೆಲಸವನ್ನು ಇವರು ಮಾಡುತ್ತಿದ್ದಾರೆ ಅಂತಲೂ ಹೇಳ್ಬೋದು. ಹೌದು, ನಾವು ಮಾತಾಡ್ತಿರೋದು ಯಶ್ ಅವರ ರಾಮಾಯಣದ ಬಗ್ಗೆ. ಸಾಕಷ್ಟು ಸಮಯಗಳಿಂದ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾನೆ ಇತ್ತು. ಆದರೆ ಕೊನೆಗೂ ಕೂಡ ಇದು ನಿಜ ಅನ್ನೋದು ಬಹುತೇಕ ಖಾತರಿಯಾಗಿದೆ. ಬಾಲಿವುಡ್ ಚಿತ್ರರಂಗದ ಖ್ಯಾತ ಸಿನಿಮಾ ವಿಮರ್ಶಕ ಆಗಿರುವ ತರುಣ್ ಆದರ್ಶ್ ರವರು ತಮ್ಮ ಲೇಟೆಸ್ಟ್ ಟ್ವೀಟ್ ಮೂಲಕ ಈ ಸುದ್ದಿಯನ್ನು ಕನ್ಫರ್ಮ್ ಮಾಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಸಿನಿಮಾ ಯಾವುದು ಅಂತ ಕೇಳ್ತಾ ಇದ್ದ ಅಭಿಮಾನಿಗಳಿಗೆ ಟಾಕ್ಸಿಕ್ ಅಪ್ಡೇಟ್ಸ್ ಜೊತೆಗೆ ರಾಮಾಯಣ ಸಿನಿಮಾದ ಅಪ್ಡೇಟ್ ಕೂಡ ಸಿಕ್ಕಿರೋದು ಹಬ್ಬದ ಊಟದಲ್ಲಿ ಹೋಳಿಗೆ ಸಿಕ್ಕ ಆಗಿದೆ. ಸಾಕಷ್ಟು ಸಮಯಗಳಿಂದ ದಂಗಲ್ ಖ್ಯಾತಿಯ ನಿತೀಶ್ ತಿವಾರಿಯ ನಿರ್ದೇಶನದಲ್ಲಿ ರಾಮಾಯಣ ಸಿನಿಮಾ ಬಾಲಿವುಡ್ನಲ್ಲಿ ಮೂಡಿಬರ್ತಿದೆ ಅನ್ನೋ ಮಾತುಕತೆ ಕೇಳಿಬರ್ತಾನೆ ಇತ್ತು. ನಿತೀಶ್ ತಿವಾರಿ ಈಗಾಗಲೇ ದಂಗಲ್ ಸಿನಿಮಾದ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ವರ್ಲ್ಡ್ ವೈಡ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂಥ ಸಿನಿಮಾದ ನಿರ್ದೇಶಕ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕೇವಲ ಈ ಬಯೋಪಿಕ್ ಮೂಲಕ ಮಾತ್ರವಲ್ಲದೆ ಸುಶಾಂತ್ ಸಿಂಗ್ ರಜಪೂತ್ ಅವರ ಮೂಲಕ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವಂಥ ಚಿಚೋರೆ ಸಿನಿಮಾದ ಮೂಲಕ ಯೂತ್ ಆಡಿಯನ್ಸ್ಗೆ ಕೂಡ ಒಂದು ಒಳ್ಳೆ ಸಿನಿಮಾವನ್ನು ನೀಡಿದ್ದರು. ಬೇರೆ ಬೇರೆ ಜಾನರ್ಗಳಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡ್ತಿರುವಂಥ ಪ್ರಾಮಿಸಿಂಗ್ ಡೈರೆಕ್ಟರ್ ನಿತೀಶ್ ತಿವಾರಿ ರಾಮಾಯಣ ಸಿನಿಮಾದ ಮೂಲಕ ಪೌರಾಣಿಕ ವಿಭಾಗದಲ್ಲಿ ಕೂಡ ಮತ್ತೊಂದು ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಸಿನಿಮಾವನ್ನು ನೀಡೋದಕ್ಕೆ ಸಿದ್ಧರಾಗ್ತಿದ್ದಾರೆ. 51 ವರ್ಷದ ಈ ನಿರ್ದೇಶಕನ ನಿರ್ದೇಶನದಲ್ಲಿ ರಾಮಾಯಣ ಸಿನಿಮಾ ಮೂಡಿಬರೋದ್ರಲ್ಲಿ ಕನ್ಫರ್ಮ್ ಆಗಿದ್ದು, ಸಿನಿಮಾದಲ್ಲಿ ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಹಾಗೆ ನಾಯಕಿ ಸೀತಾದೇವಿ ಪಾತ್ರದಲ್ಲಿ ದಕ್ಷಿಣ ಭಾರತ ಚಿತ್ರರಂಗದ ಮೆಚ್ಚಿನ ನಟಿಯಾಗಿರುವಂಥ ಸಾಯಿ ಪಲ್ಲವಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾತುಕತೆಗಳು ಕೇಳಿಬರ್ತಿದ್ವು. ಈಗ ನಡೆಯುತ್ತಿರುವಂಥ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಇದು 100ಕ್ಕೆ 100ರಷ್ಟು ನಿಜ ಅನ್ನೋದು ಪ್ರತಿಯೊಬ್ಬರ ಅಭಿಪ್ರಾಯ. ಇನ್ನು ರಾಮಾಯಣ ಸಿನಿಮಾ ರಣಬೀರ್ ಕಪೂರ್ ಅವರು ಪಡೆದುಕೊಳ್ಳುತ್ತಿರುವ ಸಂಭಾವನೆ ಬಗ್ಗೆ ಮಾತಾಡೋದಾದರೆ ಇದು 75 ಕೋಟಿ ರೂಪಾಯಿಗಳು ಆಸುಪಾಸಲ್ಲಿ ಇರ್ಬೋದು ಅಂತ ಅಂದಾಜಿಸಲಾಗ್ತಿದೆ. ಬಟ್ ಖಂಡಿತವಾಗ್ಲೂ ಅಫಿಷಿಯಲ್ ಆಗಿ ಇದನ್ನೆಲ್ಲ ಎಲ್ಲೂ ಹೇಳಿಲ್ಲ. ಯಾವುದೇ ಪಾತ್ರವನ್ನು ನೀಡಿದರೂ ಕೂಡ ಅದಕ್ಕೆ ಸರಿ ಹೊಂದುವಂಥ ರೀತಿಯಲ್ಲಿ ನಟನೆ ಮತ್ತು ತಮ್ಮ ಬಾಡಿ ಲ್ಯಾಂಗ್ವೇಜ್ಗಳನ್ನು ಬದಲಾಯಿಸ್ಕೊಳ್ಳುವಂಥ ಆ್ಯಕ್ಟರ್ ರಣಬೀರ್ ಕಪೂರ್. ಹೀಗಾಗಿ ರಾಮನ ಪಾತ್ರದಲ್ಲಿ ಕೂಡ ಅವರು ನ್ಯಾಯ ಸಲ್ಲಿಸುವಂಥ ನಟನೆಯನ್ನು ತೋರಿಸ್ತಾರೆ ಅನ್ನೋ ಭರವಸೆಯಲ್ಲಿ ಪ್ರತಿಯೊಬ್ಬರು ಇದ್ದಾರೆ. ಇನ್ನು ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಬಾಲಿವುಡ್ ಅಂಗಳದಲ್ಲಿ ಹೆಚ್ಚಾಗೇ ಇದೆ. ಈ ಪಾತ್ರಕ್ಕೆ ಸಾಯಿ ಪಲ್ಲವಿ ಸುಮಾರು 15ರಿಂದ 20 ಕೋಟಿ ರೂಪಾಯಿಗಳನ್ನು ಸಂಭಾವನೆಯಾಗಿ ಪಡೆದುಕೊಳ್ಳುತ್ತಾರೆ ಅನ್ನೋ ಚರ್ಚೆಗಳು ಕೂಡ ಬಾಲಿವುಡ್ನಲ್ಲಿ ತುಂಬಾ ಚರ್ಚೆಗಳಾಗ್ತಿವೆ. ಸೀತಾದೇವಿಯ ಪಾತ್ರಕ್ಕೆ ಸಾಯಿ ಪಲ್ಲವಿ ಅವರನ್ನು ಹೊರತುಪಡಿಸಿ ಬೇರೆಯವರನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಬಾಲಿವುಡ್ ಪ್ರೇಕ್ಷಕರು ಈಗಾಗಲೇ ಸೀತಾದೇವಿಯ ಪಾತ್ರಕ್ಕೆ ಸಾಯಿ ಪಲ್ಲವಿ ಅವರನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಉಳಿದಿರೋದು ಅಂತ ಪಾಯಿಂಟ್ ಅಂದರೆ ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಂದ ನಾವು ಬಾಲಿವುಡ್ ಚಿತ್ರರಂಗದ ಮಿಸ್ಟರ್ ಪರ್ಫೆಕ್ಟ್ ಆಗಿರುವಂಥ ಅಮೀರ್ ಖಾನ್ ಅವರಿಗೆ ಹೋಲಿಸ್ಬೋದು. ಏಕೆಂದರೆ ಅವರು ಕೂಡ 2-3 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದರೂ ಕೂಡ ಮಾಡೋ ಅಂಥ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಭರ್ಜರಿ ಹಾಗೂ ಬಾಲಿವುಡ್ ಚಿತ್ರರಂಗಕ್ಕೆ ಗ್ಲೋಬಲ್ ಲೆವೆಲ್ನಲ್ಲಿ ಅವರ ಸಿನಿಮಾಗಳು ಬಿಡುಗಡೆಯಾದಾಗ ಎಕ್ಸ್ಟ್ರಾ ಬೂಸ್ಟನ್ನು ಕೂಡ ನೀಡುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬೋದು. ರಾಮಾಯಣ ಸಿನಿಮಾ ನಿರ್ಮಾಣದಲ್ಲಿ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಕೇಳಿಬಂದಿರುವಂಥ ಸುದ್ದಿಯ ಪ್ರಕಾರ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವುದು ಮಾತ್ರವಲ್ಲದೆ ಅಧಿಕೃತವಾಗಿ ತಮ್ಮ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಬ್ಯಾನರ್ ಮೂಲಕ ಸಹ ನಿರ್ಮಾಪಕರಾಗಿ ಕೂಡ ಕಾಣಿಸ್ಕೊಳ್ತಿದ್ದಾರೆ. ಹೀಗಾಗಿ ರಾಮಾಯಣ ಸಿನಿಮಾಗೆ ರಾಕಿಂಗ್ ಸ್ಟಾರ್ ಯಶ್ ಪಡೆದುಕೊಳ್ಳುತ್ತಿರುವ ಸಂಭಾವನೆಯನ್ನು ಇದೇ ರೀತಿಯಲ್ಲಿ ಹೂಡಿಕೆ ಮಾಡೋದನ್ನು ಸಿನಿಮಾಗೆ ಒಬ್ಬ ಕಲಾವಿದನಿಗಿಂತ ಹೆಚ್ಚಾಗಿ ಜವಾಬ್ದಾರಿಯನ್ನು ವಹಿಸೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಇದೇ ರೀತಿ ಕೆಲಸವನ್ನು ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇದನ್ನೇ ಅಲ್ವಾ ಫೇಸ್ ಆಫ್ ದ ಇಂಡಸ್ಟ್ರಿಯಾಗಿ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರಿಂದ ನಾವು ನಿರೀಕ್ಷೆ ಮಾಡೋದು. ಇದು ಅವರ ಅಭಿಮಾನಿಗಳಿಗೆ ಸೇರುತ್ತೆ. ಕನ್ನಡ ಸಿನಿಮಾ ರಂಗಕ್ಕೂ ಕೂಡ ಒಂದು ಒಳ್ಳೆ ಬೆಳವಣಿಗೆ ಕೊಡೋ ಸೂಚನೆ ಇರುತ್ತೆ.
ಜೊತೆಗೆ ರಾಮಾಯಣ ಸಿನಿಮಾ ಆದಮೇಲೆ ಅದರ ಕನ್ನಡದ ಅವತರಣಕ್ಕೆ ಕೂಡ ತುಂಬ ಚೆನ್ನಾಗಿ ರಿಲೀಸ್ ಆಗುವ ಮತ್ತು ರಿಸೀವ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇಲ್ಲಿನ ಬಿಸ್ನೆಸ್ ಮಾರುಕಟ್ಟೆ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗುವಂಥ ಮುನ್ಸೂಚನೆಯನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ಕೊಟ್ಟಿದ್ದಾರೆ. ಈ ವಿಷಯದ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.